ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ವಿಶ್ವವಿದ್ಯಾಲಯದ BA 5th ಸೆಮಿಸ್ಟರ್ ಸೋಷಿಯಾಲಜಿ ಪೇಪರ್ 1ನಲ್ಲಿ ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಪೇಪರ್ ಭಾರತೀಯ ಸಮಾಜದ ಅಧ್ಯಯನ ಈ ಪತ್ರಿಕೆಯಲ್ಲಿ 4ನೇ ಯೂನಿಟ್ ಆದಂತಹ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಕಳೆದ ಅವಧಿಯಿಂದ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ 3 ಟಾಪಿಕ್ಸ್ಗಳಿವೆ: ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಟ್ರೆಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಸ್ಟ್, ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳು. ಸೆಕೆಂಡ್ ಟಾಪಿಕ್, ವ್ಯೂಸ್ ಆಫ್ ಡಾಕ್ಟರ್ M.N. ಶ್ರೀನಿವಾಸ ಆನ್ ವರ್ಣ ಆ್ಯಂಡ್ ಜಾತಿ. ಡಾಕ್ಟರ್ M.N. ಶ್ರೀನಿವಾಸರ ದೃಷ್ಟಿಕೋನದಲ್ಲಿ ವರ್ಣ ಮತ್ತು ಜಾತಿ. ಥರ್ಡ್ ಟಾಪಿಕ್, ರೀಸೆಂಟ್ ಚೇಂಜಸ್ ಇನ್ ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆಯಲ್ಲಿನ ಇತ್ತೀಚಿನ ಪರಿವರ್ತನೆಗಳು. ಮೊದಲನೆಯ ಟಾಪಿಕ್ ಬಗ್ಗೆ, ಜಾತಿಯ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಕಳೆದ ಅವಧಿಯಲ್ಲಿ ನೋಡಿದ್ವಿ. ಈ ಅವಧಿಯಲ್ಲಿ ಎರಡನೆಯ ಟಾಪಿಕ್ ಬಗ್ಗೆ, ಅಂದರೆ ಡಾಕ್ಟರ್ M.N. ಶ್ರೀನಿವಾಸರ ದೃಷ್ಟಿಕೋನದಲ್ಲಿ ವರ್ಣ ಮತ್ತು ಜಾತಿಯ ಒಂದು ವಿಶ್ಲೇಷಣೆಯನ್ನು ನೋಡೋಣ. ಡಾಕ್ಟರ್ M.N. ಶ್ರೀನಿವಾಸರ ದೃಷ್ಟಿಯಲ್ಲಿ ವರ್ಣ ಮತ್ತು ಜಾತಿ, ಸಮಾಜಶಾಸ್ತ್ರೀಯ ಅರ್ಥದಲ್ಲಿ ವರ್ಣ ಮತ್ತು ಜಾತಿ ಸಾಮಾಜಿಕ ಸ್ತರ ವಿನ್ಯಾಸದ 2 ಮುಖ್ಯವಾದಂತಹ ಮಾದರಿಗಳು. ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳೆಂಬ ವರ್ಣಗಳನ್ನು ಕಾಣ್ತೀವಿ. ಜಾತಿ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜಾತಿ ಮತ್ತು ಉಪಜಾತಿಗಳನ್ನು ನೋಡ್ತೀವಿ. ಹೀಗಾಗಿ ಇವೆರಡನ್ನು ಸ್ತರ ವಿನ್ಯಾಸದ 2 ಮುಖ್ಯವಾದಂತಹ ಪ್ರಕಾರಗಳು ಅಂತ ಹೇಳ್ತೀವಿ. ವರ್ಣ ಮತ್ತು ಜಾತಿಗಳು ಒಂದೇ ಅನ್ನುವಂತಹ ಅರ್ಥದಲ್ಲಿ ನಮಗೆ ಅನಿಸಿದರೂ ಕೂಡ ಇವೆರಡರ ಐತಿಹಾಸಿಕ ಅವಲೋಕನದಿಂದ ಇವೆರಡು ಬೇರೆ ಬೇರೆ ಅನ್ನುವಂತಹ ವಿಚಾರ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವರ್ಣವು ಭಾರತೀಯ ಸಮಾಜದ ಸ್ತರ ವಿನ್ಯಾಸದ ಒಂದು ಪ್ರಕಾರವಾಗಿದ್ದು, ಕಾಲ ಗತಿಸಿದಂತೆ ಅದರ ಒಂದು ಸ್ಥಾನದಲ್ಲಿ ಈಗಿರುವಂತಹ ಸಂಕೀರ್ಣವಾದಂತಹ ಜಾತಿ ವ್ಯವಸ್ಥೆಯು ಕಂಡುಬಂದಿದೆ. ಈ ವರ್ಣ ಮತ್ತು ಜಾತಿಯ ಶಬ್ದಾರ್ಥವನ್ನು ನಾವು ನೋಡುವುದಾದರೆ, ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಒಂದು ಅರ್ಥದಲ್ಲಿ ವರ್ಣವೆಂದರೆ ಬಣ್ಣ, ಮತ್ತೊಂದು ಅರ್ಥದಲ್ಲಿ ಟು ಸೆಲೆಕ್ಟ್, ಆಯ್ಕೆ ಮಾಡಿಕೊಳ್ಳುವುದು ಅಂತ ಅರ್ಥ. ವರ್ಣ ಶಬ್ದದ ಹಿನ್ನೆಲೆಯ ಅನುಸಾರವಾಗಿ ಹೇಳುವುದಾದರೆ, ವ್ಯಕ್ತಿಗಳ ಶರೀರದ ಬಣ್ಣ ಮತ್ತು ಅವರು ಜೀವನೋಪಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಉದ್ಯೋಗದ ಹಿನ್ನೆಲೆಯಲ್ಲಿ ಅವರನ್ನು ಒಂದು ವರ್ಣದವರೆಂದು ಗುರುತಿಸಲಾಗಿತ್ತು. ಅಂದರೆ ಬೇರೆ ಬೇರೆ ವರ್ಣದವರು ವಿವಿಧ ವೃತ್ತಿಗಳನ್ನು ತಮ್ಮ ಜೀವನೋಪಾಯಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಬ್ರಾಹ್ಮಣರು ಪೌರೋಹಿತ್ಯ ಮತ್ತು ಕಲಿಸುವುದು, ಕ್ಷತ್ರಿಯರು ಯುದ್ಧ ಮಾಡುವುದು, ಪ್ರಜೆಗಳನ್ನು ರಕ್ಷಿಸುವುದು, ವೈಶ್ಯರು ವ್ಯಾಪಾರ, ವಾಣಿಜ್ಯ, ಕೃಷಿ, ಪಶುಸಂಗೋಪನೆಯಂತಹ ವೃತ್ತಿಗಳನ್ನು ನಿರ್ವಹಿಸುವುದು, ಶೂದ್ರರು ದೈಹಿಕ ಶ್ರಮದ ಕಾರ್ಯಗಳನ್ನು ತಮ್ಮ ಜೀವನೋಪಾಯಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ. ಆದರೆ ಈ ಜಾತಿ ಎಂಬ ಶಬ್ದವು ಅಥವಾ ಜನ ಎಂಬ ಸಂಸ್ಕೃತ ಶಬ್ದದ ಉತ್ಪತ್ತಿಯಾಗಿದ್ದು, ಅದರ ಅರ್ಥ ಜನಿಸು ಅಥವಾ ಹುಟ್ಟು ಎಂದಾಗತ್ತೆ. ಅಂದರೆ ವ್ಯಕ್ತಿ ಯಾವ ಸಮೂಹದಲ್ಲಿ ಹುಟ್ಟಿರುತ್ತಾನೆಯೋ ಅವನು ಆ ಸಮೂಹದಿಂದ ಗುರುತಿಸಲ್ಪಡ್ತಾನೆ ಮತ್ತು ಆ ಸಮೂಹವು ಜಾತಿ ಎಂದು ಪರಿಗಣಿಸಲ್ಪಡುತ್ತದೆ. ಜಾತಿ ಎಂಬುದಕ್ಕೆ ಇಂಗ್ಲೀಷ್ನಲ್ಲಿ ಕಾಸ್ಟ್ ಅಂತ ಹೇಳ್ತೀವಿ. ಈ ಕಾಸ್ಟ್ ಎಂಬ ಶಬ್ದ ಕಾಸ್ಟಾ ಎಂಬ ಸ್ಪ್ಯಾನಿಷ್ ಶಬ್ದದಿಂದ ಉತ್ಪತ್ತಿಯಾಗಿದ್ದು, ಕಾಸ್ಟಾ ಅಂತಂದರೆ ತಳಿ, ಆನುವಂಶಿಕ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಸಮೂಹವೇ ಜಾತಿ ಎನ್ನುವಂತಹ ಅರ್ಥವನ್ನು ಅದು ನೀಡುತ್ತೆ. ಅಂದರೆ ಜಾತಿ ಇದು ಹುಟ್ಟಿನಿಂದ ನಿರ್ಧರಿಸಲ್ಪಟ್ಟಂತಹ, ಆನುವಂಶಿಕವಾಗಿ ನಿರ್ಧರಿಸಲ್ಪಟ್ಟಂತಹ ಒಂದು ಸಮೂಹ ಅಂತ ಅರ್ಥ. ಈ ವರ್ಣ ಮತ್ತು ಜಾತಿಯ ಬಗೆಗೆ ಡಾಕ್ಟರ್ M.N. ಶ್ರೀನಿವಾಸರು ಯಾವ ರೀತಿಯಾದಂತಹ
ವಿಶ್ಲೇಷಣೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ವರ್ಣ ಮತ್ತು ಜಾತಿ ಇವೆರಡೂ ಸ್ತರವಿನ್ಯಾಸದ ರೂಪಗಳಾಗಿದ್ದರೂ ಕೂಡ ಇವೆರಡರ ನಡುವಿನ ಸಂಬಂಧ ಗೊಂದಲಮಯವಾಗಿದೆ. ಜಾತಿ ಮತ್ತು ವರ್ಣಗಳು ವಿಭಿನ್ನವಾದ ಶಬ್ದಗಳಾಗಿದ್ದರೂ ಕೂಡ ಭಾರತದ ಇತಿಹಾಸದಲ್ಲಿ ಇವೆರಡು ಒಂದೇ ಅನ್ನುವಷ್ಟರ ಮಟ್ಟಿಗೆ ಬೆರೆತು ಹೋಗಿವೆ. ಇವೆರಡೂ ವ್ಯವಸ್ಥೆಗಳ ಕಲಬೆರಕೆಯಿಂದಾಗಿ ಹಲವಾರು ರೀತಿಯ ತಪ್ಪು ಅಭಿಪ್ರಾಯಗಳು ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗಿರುವುದನ್ನು ನಾವು ನೋಡಬಹುದಾಗಿದೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಈ ಅವಲೋಕಿಸಿದಾಗ ವರ್ಣ ವ್ಯವಸ್ಥೆಯೇ ಬೇರೆ, ಜಾತಿ ವ್ಯವಸ್ಥೆಯೇ ಬೇರೆ. ಇವೆರಡರ ಧ್ಯೇಯೋದ್ದೇಶಗಳು, ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ ಭಿನ್ನವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಡಾಕ್ಟರ್ ಎನ್ ಶ್ರೀನಿವಾಸರ ಪ್ರಕಾರ, ಅವರು ಹೇಳುವ ಪ್ರಕಾರ, ಸಮಾಜಶಾಸ್ತ್ರಜ್ಞರಿಗೆ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಅವರು ಜಾತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಇಷ್ಟಪಡುವಂತಹ ಸಮಾಜಶಾಸ್ತ್ರಜ್ಞರು ವರ್ಣ ವ್ಯವಸ್ಥೆಯಿಂದ ವಿಭಿನ್ನ ದೃಷ್ಟಿಯಿಂದ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ಜಾತಿಯ ವ್ಯಾಖ್ಯೆಯಲ್ಲಿ ವರ್ಣದ ಮಾದರಿಯನ್ನು ಉಪಯೋಗಿಸುವುದರಿಂದ ಕಂಡುಬರುವಂತಹ ದೋಷಗಳನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡುವಂತಹ ಪ್ರಯತ್ನದಲ್ಲಿ ಜಾತಿ ಮತ್ತು ವರ್ಣಗಳ ನಡುವಿನ ವ್ಯತ್ಯಾಸಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಅವುಗಳು ಯಾವುವು ಅಂತಂದರೆ, ಜಾತಿ ಮತ್ತು ವರ್ಣಗಳ ನಡುವಿನ ವ್ಯತ್ಯಾಸಗಳು ಯಾವುವು ಅಂತಂದರೆ, ಮೊದಲನೇದಾಗಿ ವರ್ಣ ಮತ್ತು ಜಾತಿಯ ಮಾದರಿಯಲ್ಲಿನ ವ್ಯತ್ಯಾಸ. ವರ್ಣವು ಕಾಲ್ಪನಿಕವಾದದ್ದಾದರೆ ಜಾತಿಯು ವಾಸ್ತವಿಕವಾದದ್ದು. ವರ್ಣ ಮಾಡೆಲ್ ಈಸ್ ಇಮ್ಯಾಜಿನರಿ ವೇರಾಸ್ ಕಾಸ್ಟ್ ಈಸ್ ರಿಯಲಿಸ್ಟಿಕ್. ಡಾಕ್ಟರ್ ಎನ್ ಶ್ರೀನಿವಾಸರ ಪ್ರಕಾರ ವರ್ಣವು ಇಡೀ ಭಾರತೀಯ ಸಮಾಜಕ್ಕೆ ಅನ್ವಯಿಸುವಂತಹ ಒಂದು ಕಲ್ಪನೆಯಾಗಿದೆ. ಇದು ಕಾಲ್ಪನಿಕ ಹಿನ್ನೆಲೆಯನ್ನು ಹೊಂದಿದೆ. ವರ್ಣಕ್ಕೆ ಒಂದು ದೈವಿಕ ಹಿನ್ನೆಲೆ ಇದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅಥವಾ ಸೃಷ್ಟಿಕರ್ತನು ತಾನು ಹುಟ್ಟಿಸಿದಂತಹ ಈ ಜಗತ್ತಿನ ಉಳಿವಿಗೋಸ್ಕರ ತನ್ನ ದೇಹದಿಂದ 4 ವರ್ಣಗಳನ್ನು ಸೃಷ್ಟಿಸಿದ ಅನ್ನುವಂತಹ ಒಂದು ಕಾಲ್ಪನಿಕ ವಿಚಾರವಿದೆ. ಇದು ಕಾಲ್ಪನಿಕವಾಗಿದ್ದರೂ ಕೂಡ ಇದೊಂದು ಇಡೀ ಭಾರತೀಯ ದೇಶಕ್ಕೆ ಅನ್ವಯಿಸುವಂತಹ ಒಂದೇ ಮಾದರಿಯ ವಿಷಯವಾಗಿದೆ. ಈ ವರ್ಣ ವ್ಯವಸ್ಥೆಯು ಪ್ರಾದೇಶಿಕ ಮಟ್ಟದಲ್ಲಿ ಯಾವುದೇ ಸಮೂಹಗಳನ್ನಾಗಲಿ ಅಥವಾ ಸಮುದಾಯಗಳನ್ನಾಗಲಿ ಇದು ನಿಯಂತ್ರಿಸಲಾರದು. ಆದರೆ ಜಾತಿ ವ್ಯವಸ್ಥೆಯು ವರ್ಣ ವ್ಯವಸ್ಥೆಗಿಂತ ಭಿನ್ನವಾಗಿ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಹಲವಾರು ಜಾತಿ ಉಪಜಾತಿಗಳನ್ನು ಒಳಗೊಂಡಿರುತ್ತದೆ. ಅಲ್ಲದೆ ಅದು ತನ್ನ ಜಾತಿಯ ಸದಸ್ಯರ ಮೇಲೆ ನಿರ್ಬಂಧನೆಗಳನ್ನು ತನ್ನ ಪ್ರದೇಶದಲ್ಲಿ ವಿಧಿಸಿರುತ್ತದೆ. ವಿವಾಹದ ವಿಷಯಕ್ಕೆ ಇರಬಹುದು, ಉದ್ಯೋಗಗಳ ನಿಯಮಗಳಿಗೆ ಇರಬಹುದು, ಊಟೋಪಚಾರ ಅಥವಾ ಇನ್ನಿತರ ಯಾವುದೇ ರಾಜಕೀಯ ಚಟುವಟಿಕೆಗಳ ಮೇಲೆ ಇರಬಹುದು. ಅದು ಪ್ರಾದೇಶಿಕ ಮಟ್ಟದಲ್ಲಿ ಕಾರ್ಯಾಚರಣೆಯಲ್ಲಿದ್ದು ತನ್ನ ಸದಸ್ಯರನ್ನು ಅದು ನಿಯಂತ್ರಿಸುತ್ತದೆ. ಎರಡನೇದಾಗಿ ವರ್ಣಗಳು 4 ಮಾತ್ರ, ಆದರೆ ಜಾತಿಗಳು ಅಸಂಖ್ಯಾತವಾಗಿವೆ. ವರ್ಣಾಸ್ ಆರ್ 4 ವೈಲ್ ಜಾತೀಸ್ ಆರ್ ಇನ್ಯುಮರೇಬಲ್. ಡಾಕ್ಟರ್ ಎನ್ ಶ್ರೀನಿವಾಸರು ವಿಶ್ಲೇಷಿಸಿರುವಂತೆ ವರ್ಣಗಳಲ್ಲಿ 4 ಪ್ರಕಾರಗಳಿವೆ. ಆ ಪ್ರಕಾರಗಳನ್ನು ನಾವು ಆಗಲೇ ನೋಡಿದ್ದೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ 4 ವರ್ಣಗಳನ್ನು ಮಾತ್ರ ನಾವು ಅಖಂಡ ಭಾರತದಾದ್ಯಂತ ಕಾಣ್ತೀವಿ. ಅವೆಲ್ಲ ಒಂದೇ ರೀತಿಯಾಗಿವೆ. ಆದರೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಅಸಂಖ್ಯಾತ ಜಾತಿ ಉಪಜಾತಿಗಳಿವೆ. ಈ ಜಾತಿ ಉಪಜಾತಿಗಳು ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತವೆ. ಹಾಗೂ ವಿದ್ವಾಂಸರ ಪ್ರಕಾರ ಸುಮಾರು 4000ಕ್ಕಿಂತ ಹೆಚ್ಚು ಜಾತಿ ಮತ್ತು ಉಪಜಾತಿಗಳಿವೆ. ಇನ್ನು ಮೂರನೇದಾಗಿ ಏಣಿ ಶ್ರೇಣಿಯಲ್ಲಿನ ವ್ಯತ್ಯಾಸ, ಡಿಫ್ರೆನ್ಸಸ್ ಇನ್ ಹೈರಾರ್ಕಿ.
ವರ್ಣ ವ್ಯವಸ್ಥೆಯು ನಿರ್ದಿಷ್ಟ ಪ್ರಕಾರದಲ್ಲಿದ್ದು ಇಲ್ಲಿ ಪ್ರತಿಯೊಂದು ವರ್ಣದ ಸ್ಥಾನವೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರವೆಂಬ ವರ್ಣಗಳು ಅನುಕ್ರಮವಾಗಿ ಇವು ಶ್ರೇಣೀಕೃತಗೊಂಡಿವೆ. ಅನುಕ್ರಮವಾಗಿ ಇವೆಲ್ಲ ಏಣಿ ಶ್ರೇಣಿ ರೂಪದಲ್ಲಿ ಇವೆ. ಆದರೆ ಜಾತಿಯ ಏಣಿ ಶ್ರೇಣಿಯು ಸ್ಥಳೀಯ ಜಾತಿಯ ಸಂಖ್ಯೆ, ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಇದು ಎಲ್ಲ ಪ್ರಾದೇಶಿಕ ಮಟ್ಟದಲ್ಲಿ ಅನುಕ್ರಮತೆ, ಒಂದೇ ಜಾತಿ ಅಥವಾ ಉಪಜಾತಿಗಳು ಅನುಕ್ರಮವಾಗಿ ಶ್ರೇಣಿ ರೂಪದಲ್ಲಿ ಇರುವುದನ್ನು ನಾವು ಕಾಣುವುದಿಲ್ಲ. ನಾಲ್ಕನೆಯದಾಗಿ, ವರ್ಣ ಮಾದರಿಯಲ್ಲಿ ಸಂಸ್ಕಾರ ವಿಧಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದರೆ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಸಂಸ್ಕಾರ ವಿಧಿಗಳಿಗೆ ಪ್ರಾಮುಖ್ಯತೆ ಇದೆ, ಆದರೆ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲ. ವರ್ಣ ವ್ಯವಸ್ಥೆಯಲ್ಲಿ ವಿವಿಧ ವರ್ಣಗಳ ನಡುವಿನ ಭೇದವನ್ನು ಕಲ್ಪಿಸುವಲ್ಲಿ ಆಯಾ ವರ್ಣಗಳು ಅನುಸರಿಸುವಂತಹ ಧಾರ್ಮಿಕ ಕ್ರಿಯಾಚರಣೆಗಳು ಮತ್ತು ಸಂಸ್ಕಾರಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಆದರೆ ಜಾತಿ ವ್ಯವಸ್ಥೆಯಲ್ಲಿ ಧಾರ್ಮಿಕ ಕ್ರಿಯಾವಿಧಿಗಳನ್ನಾಗಲಿ ಅಥವಾ ಸಂಸ್ಕಾರದ ವಿಧಿಗಳನ್ನಾಗಲಿ ಆಧರಿಸಿ ಜಾತಿಗಳ ಪ್ರಾಮುಖ್ಯತೆಯನ್ನು ಅಥವಾ ಸ್ಥಾನಮಾನವನ್ನು ನಿರ್ಧರಿಸಲಾಗುವುದಿಲ್ಲ. ಯಾಕೆ ಅಂತಂದರೆ ಜಾತಿಯಲ್ಲಿ ಶ್ರೇಣಿ ವ್ಯವಸ್ಥೆ ಹೀಗೇ ಇರಬೇಕು ಅನ್ನುವಂತಹ ನಿಯಮ ಇಲ್ಲ. ಇಲ್ಲಿ ಕೆಲವೊಮ್ಮೆ ಆರ್ಥಿಕ ಹಾಗೂ ರಾಜಕೀಯ ಅಂಶಗಳು ಜಾತಿಗಳ ಶ್ರೇಣಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಕಂಡುಬರುತ್ತದೆ. ಉದಾಹರಣೆಗಾಗಿ ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಜಾತಿಯ ವ್ಯಕ್ತಿಯು ತನಗಿಂತ ಕೆಳಜಾತಿಯ ಆದರೆ ಅವನು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಭಾವಿಯಾಗಿದ್ದರೆ ಆ ವ್ಯಕ್ತಿಯ ಸಹಕಾರವನ್ನು ಕೇಳುವಂತಹ ಮತ್ತು ಅವರನ್ನು ಅವಲಂಬಿಸುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಬಹುದು. ಈ ವಿಷಯವನ್ನು ಡಾಕ್ಟರ್ ಎನ್ ಶ್ರೀನಿವಾಸರು ತಮ್ಮ ಅಧ್ಯಯನದ ಮೂಲಕ ಸ್ಮರಿಸಿಕೊಳ್ತಾರೆ. ಅವರು ಮೈಸೂರಿನ ರಾಂಪುರ ಗ್ರಾಮದಲ್ಲಿ ಈ ರೀತಿ ಮೇಲ್ಜಾತಿಯ ವ್ಯಕ್ತಿ ಕೆಳ ಸ್ತರದಲ್ಲಿರುವಂತಹ ಅಥವಾ ತಮಗಿಂತ ಕೆಳಜಾತಿಯವರಿದ್ದು ತಮಗಿಂತ ರಾಜಕೀಯವಾಗಿ ಪ್ರಭಾವಿಯಾದಂತಹ ವ್ಯಕ್ತಿಯ ಸಲಹೆ ಸೂಚನೆಗಳನ್ನು ಕೇಳಿದಂತಹ ಉದಾಹರಣೆಗಳನ್ನು ಅವರು ಇಲ್ಲಿ ಕೊಡ್ತಾರೆ. ಇನ್ನು ಐದನೇದಾಗಿ, ವರ್ಣ ವ್ಯವಸ್ಥೆಯಲ್ಲಿ ಭೇದ ಭಾವ ಅಥವಾ ತಾರತಮ್ಯಕ್ಕೆ ಅವಕಾಶ ಇಲ್ಲ, ಆದರೆ ಜಾತಿ ವ್ಯವಸ್ಥೆಯಲ್ಲಿ ಭೇದ ಭಾವದ ವಿಚಾರಗಳಿವೆ. ವರ್ಣವು ಸಮಾಜದ ವಿವಿಧ ಕಾರ್ಯಗಳನ್ನು ಕ್ರಮಬದ್ಧವಾಗಿ ಯೋಜಿತವಾಗಿ ನಿರ್ವಹಿಸುವ ಸಲುವಾಗಿ ರಚಿತವಾದ ಒಂದು ವ್ಯವಸ್ಥೆಯಾಗಿತ್ತು. ಇಲ್ಲಿ ಪ್ರತಿಯೊಂದು ವರ್ಣವು ತನ್ನ ನಿರ್ದಿಷ್ಟ ಕಾರ್ಯಗಳನ್ನು ನಿಯಮಾನುಸಾರವಾಗಿ ಅಂದರೆ ತನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ನಿಭಾಯಿಸಬೇಕಿತ್ತು. ವರ್ಣದಲ್ಲಿ ಸಾಮಾಜಿಕ ಚಲನೆಗೂ ಕೂಡ ಅವಕಾಶ ಇತ್ತು ಮತ್ತು ಇದು ಅಸಮಾನತೆಯ ಒಂದು ಪ್ರತೀಕವೆಂದು ಪರಿಗಣಿಸಲ್ಪಟ್ಟಿರಲಿಲ್ಲ. ಆದರೆ ಜಾತಿ ವ್ಯವಸ್ಥೆಯು ಅತ್ಯಂತ ಕಠಿಣವಾದಂತಹ ಉಚ್ಚ ನೀಚ ಮೇಲು ಕೀಳು ಎಂಬ ಅಸಮಾನತೆಯ ಭಾವನೆಗಳನ್ನು ಒಳಗೊಂಡಿತ್ತು. ಇದೊಂದು ರೀತಿಯ ನಿರ್ಬಂಧಿತ ಅಥವಾ ಮುಚ್ಚಿದ ವ್ಯವಸ್ಥೆಯಾಗಿತ್ತು. ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಜನ್ಮ ಅಥವಾ ಹುಟ್ಟು ನಿರ್ಣಾಯಕ ಅಂಶವಾಗಿದ್ದರಿಂದ ಸಾಮಾಜಿಕ ಚಲನೆಗೂ ಕೂಡ ಇಲ್ಲಿ ಮುಕ್ತವಾದಂತಹ ಅವಕಾಶಗಳಿಲ್ಲದೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಭೇದ ಭಾವಗಳನ್ನು ಪ್ರತಿನಿಧಿಸುತ್ತಿತ್ತು ಅಂತ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಡಾಕ್ಟರ್ ಎನ್ ಶ್ರೀನಿವಾಸರ ವಿಶ್ಲೇಷಣೆಯಂತೆ ಜಾತಿಯ ಮಾದರಿಯು ವರ್ಣ ಮಾದರಿಗಿಂತ ವಿಭಿನ್ನವಾಗಿದೆ. ಕಾರಣ ಅವರು ಭಾರತೀಯ ಸಮಾಜಶಾಸ್ತ್ರಜ್ಞರಿಗೆ ಜಾತಿಯನ್ನು ಅಭ್ಯಸಿಸುವಂತಹ ಸಮಾಜಶಾಸ್ತ್ರಜ್ಞರಿಗೆ ವರ್ಣದ ಸಹಾಯವಿಲ್ಲದೆ ವೈಜ್ಞಾನಿಕವಾಗಿ ಜಾತಿಯನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಬೇಕು ಅನ್ನುವಂತಹ ಸಲಹೆಯನ್ನು ನೀಡಿದ್ದಾರೆ. ಥ್ಯಾಂಕ್ ಯು.